ಇನ್ನು ರಾಜಣ್ಣ ಅವರನ್ನ ವಜಾ ಮಾಡಿರುವಂತದ್ದು ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಈಗ ಬಿಜೆಪಿಯ ನಾಯಕರುಗಳು ಮಾತಾಡ್ತಾ ಇದ್ದಾರೆ, ರಾಜಣ್ಣ ವಜಾ ಮಾಡುವಂತಹ ಅಪರಾಧ ಏನು ಮಾಡಿದ್ರು ಅಂತ ಹೇಳಿ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಶ್ನೆ ಮಾಡಿದ್ದಾರೆ. ರಾಜಣ್ಣ ಪಿತೂರಿ ನಡೆದಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ. ರಾಜಣ್ಣ ವಜಾ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕು. ರಾಜಣ್ಣ ಸತ್ಯ ಹೇಳಿದ್ದಕ್ಕೆ ಸಂಪುಟದಿಂದ ಅವರನ್ನ ವಜಾ ಮಾಡಿದಿರಿ ನೀವು ಅಂತ ಹೇಳಿ ವಿಧಾನಸೌಧದಲ್ಲಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ರಾಜಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ಷಡ್ಯಂತ್ರ ಪಿತೂರಿ ಸಂದರ್ಭ ಬಂದಾಗ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ ಏನು, ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಇಡೀ ದೇಶಾದ್ಯಂತ ತಿರುಗ್ತಕ್ಕಂಥ ರಾಹುಲ್ ಗಾಂಧಿ ಸತ್ಯವನ್ನ ಅರಗಿಸ್ಕೊಳ್ತಕ್ಕಂಥ, ಸತ್ಯವನ್ನ ಕೇಳ್ತಕ್ಕಂಥ ಧೈರ್ಯ ಇರಲಿಲ್ವಾ ಹಾಗಾದ್ರೆ ರಾಹುಲ್ ಗಾಂಧಿಗೆ? ಒಬ್ಬ ಬುಡಕ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿರಿಯ ಸಚಿವರನ್ನು ನಡೆಸ್ಕೊಳ್ತಕ್ಕಂಥ ರೀತಿನ ಇವತ್ತು ಕಾಂಗ್ರೆಸ್ ಪಕ್ಷ ಹಾಗಾದ್ರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದುದ್ದ ಭಾಷಣ ಬಿಗಿತಾರೆ ಕಾಂಗ್ರೆಸ್ ಪಕ್ಷದವರು, ಇವತ್ತು ರಾಜಣ್ಣ ಅವ್ರ ಬಗ್ಗೆ ನಡ್ಕೊಂಡಿರ್ತಕ್ಕಂಥದ್ದು ಸರಿನಾ ಅಂತೇಳಿ ಇವತ್ತು ಇಡೀ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಸುನಿಲ್ ಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ರಾಜಣ್ಣ ಅವರನ್ನ ವಜಾ ಮಾಡಿದ ಬಗ್ಗೆ ಸಿಎಂ ಉತ್ತರ ಕೊಡಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಆಗ್ರಹಿಸಿದ್ದಾರೆ. ರಾಜಣ್ಣ ಅವರನ್ನ ಯಾಕೆ ವಜಾ ಮಾಡಿದ್ರಿ ಅನ್ನುವಂಥದ್ರ ಬಗ್ಗೆ ಸಿಎಂ ಮಾತಾಡಬೇಕು ಅಂತ ಹೇಳಿ ಅಧಿವೇಶನದ ಸಂದರ್ಭದಲ್ಲಿ ಸಚಿವ ಸ್ಥಾನದಿಂದ ಅವರನ್ನ ವಜಾ ಮಾಡಿದ್ದಾರೆ. ರಾಜಣ್ಣ ಯಾವ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ರು, ಯಾವ ಖಜಾನೆ ಹಣವನ್ನ ಅವ್ರು ದುರುಪಯೋಗ ಮಾಡಿದ್ರು, ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ಮಾಡಿದ್ರಾ ಹೇಳಿ ಹಾಗಾದ್ರೆ ಅಂತ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಸುನಿಲ್ ಕುಮಾರ್ ಅವರು. ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರನ್ನ ಮುಖ್ಯಮಂತ್ರಿಗಳು ಯಾಕೆ ವಜಾ ಮಾಡಿದ್ರು ಅನ್ನುವಂಥದ್ದನ್ನ ಸದನಕ್ಕೆ ಅವರು ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. ಅವರು ಯಾವ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ರು, ಖಜಾನೆಯ ಯಾವ ಹಣವನ್ನು ದುರುಪಯೋಗ ಮಾಡಿದ್ರು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ಮಾಡಿದ್ರಾ, ಈ ಎಲ್ಲ ಸಂಗತಿಗಳನ್ನು ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸದನಕ್ಕೆ ಸ್ಪಷ್ಟಪಡಿಸಬೇಕಾಗಿದೆ. ಎರಡನೇದು, ಸ್ವತಃ ರಾಜಣ್ಣ ಅವರೇ ನಿನ್ನೆ ರಾತ್ರಿ ಹೇಳಿದ್ದಾರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಪಿತೂರಿ ನಡೆದಿದೆ ಅಂತ ಹೇಳಿದ್ದಾರೆ. ಒಬ್ಬ ಸಚಿವ ಸಂಪುಟದ ಸದಸ್ಯನನ್ನ ನೀವು ವಜಾ ಮಾಡಬೇಕಾದ್ರೆ ಯಾವ ಷಡ್ಯಂತ್ರಕ್ಕೆ ನೀವು ಒಳಗಾದ್ರಿ, ಇದರ ಹಿಂದೆ ಯಾವ ಪಿತೂರಿ ಇದೆ ಎನ್ನುವಂಥದ್ದು ಇವತ್ತು ಸದನಕ್ಕೆ ಗೊತ್ತಾಗಬೇಕಾಗಿದೆ, ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ಈ ಸಂಗತಿಯನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ.